ನಮಸ್ಕಾರ. ಚೆನ್ನೈ ಸೋತ ಬಳಿಕ ಬದಲಾಯಿತು IPL 2026ರ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಹೇಗಿದೆ ನೋಡಿ, ಹೊಸ ಟಾಪ್ 4 ಬಿಡುಗಡೆ ಆಯಿತು, ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCB ತಂಡದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ನಡೆದ IPL 2026ರ 7ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಇದು ಉಭಯ ತಂಡಗಳಿಗೂ ಲೀಗ್ ಸುತ್ತಿನ 2ನೇ ಮ್ಯಾಚ್ ಆಗಿತ್ತು ಸ್ನೇಹಿತರೆ. ಈ ಪಂದ್ಯದಲ್ಲಿಯೂ ಪಂಜಾಬ್ ಕಿಂಗ್ಸ್ ತಂಡ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ಸತತ 2ನೇ ಗೆಲುವನ್ನ ಪಡೆದುಕೊಂಡರೆ, ಅತ್ತ ಈ ಪಂದ್ಯದಲ್ಲಿಯೂ ಹೀನಾಯ ಪ್ರದರ್ಶನ ನೀಡಿ ಪಂದ್ಯ ಸೋಲುವುದರೊಂದಿಗೆ ಚೆನ್ನೈ ತಂಡ ಟೂರ್ನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲಿನ ಮುಖಭಂಗವನ್ನ ಎದುರಿಸಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಚೆನ್ನೈನ ಚೇಪಾಕ್ ಸ್ಟೇಡಿಯಂನಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 209 ರನ್ ಕಲೆ ಹಾಕಿತು. ತಂಡದ ಪರ ಆಯುಷ್ ಮಾತ್ರೆ 73, ಶಿವಂ ದುಬೆ, ಅಜಯ್ 45 ರನ್ ಬಾರಿಸಿದರೆ, ಇತ್ತ ವೈಶಾಖ್ ವಿಜಯ್ ಕುಮಾರ್ 2 ವಿಕೆಟ್ ಕಿತ್ತು ಮಿಂಚಿದರು. ಈ ಗುರಿಯನ್ನ ಬೆನ್ನಟ್ಟಿದಂತಹ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ನಾಯಕ ಶ್ರೇಯಸ್ ಅಯ್ಯರ್ ಆಸರಿಯಾಗಿ ನಿಲ್ತಾರೆ. ಪರಿಣಾಮವಾಗಿ ಪಂಜಾಬ್ ಈ ಟಾರ್ಗೆಟ್ ಅನ್ನ 18.4 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು. ತಂಡದ ಪರ ಶ್ರೇಯಸ್ ಅಯ್ಯರ್ 50 ಹಾಗೂ ಪ್ರಭ್ಸಿಮ್ರನ್ ಸಿಂಗ್ 43 ರನ್ಗಳ ಇನ್ನಿಂಗ್ಸ್ ಆಡಿದರು. ಈ ಮುಖೇನವಾಗಿ ಪಂಜಾಬ್ ಕಿಂಗ್ಸ್ ತಂಡ ಈ ಪಂದ್ಯದಲ್ಲಿ 5 ವಿಕೆಟ್ಗಳ ಭರ್ಜರಿ ವಿಕ್ಟರಿಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನಿದೀಗ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆಯಾಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಎಂದು ನೋಡುತ್ತಾ ಬರುವುದಾದರೆ, ಮೊದಲ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು PBKS ಆಡಿದ 2 ಮ್ಯಾಚ್ನಿಂದ ಆ 2 ಪಂದ್ಯಗಳನ್ನು ಗೆದ್ದುಕೊಂಡು 4 ಅಂಕಗಳನ್ನು ಸಂಪಾದಿಸಿಕೊಳ್ಳುವ ಮೂಲಕ ಅಂಕಪಟ್ಟಿಯಲ್ಲಿ ಟೇಬಲ್ ಟಾಪರ್ಸ್ಗಳಾಗಿ ಕುಳಿತುಕೊಂಡಿದ್ದಾರೆ. ಇನ್ನು ದ್ವಿತೀಯ, ತೃತೀಯ ಹಾಗೂ 4ನೇ ಮತ್ತು 5ನೇ ಸ್ಥಾನದಲ್ಲಿ ಕ್ರಮವಾಗಿ ರಾಜಸ್ಥಾನ್ ರಾಯಲ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸ್ಥಾನವನ್ನು ಪಡೆದುಕೊಂಡಿದ್ದು, ಈ ತಂಡಗಳು ತಲಾ ಆಡಿದ ಒಂದೊಂದು ಮ್ಯಾಚ್ನಿಂದ ಆ ಪಂದ್ಯವನ್ನು ಗೆದ್ದುಕೊಳ್ಳುವ ಮೂಲಕ ನೆಟ್ ಆಧಾರದ ಮೇಲೆ RR 2ನೇ, RCB 3ನೇ, ಡೆಲ್ಲಿ 4ನೇ ಹಾಗೂ ಮುಂಬೈ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮತ್ತು 6ನೇ ಸ್ಲಾಟ್ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವಿದ್ದು SRH ಆಡಿದ 2 ಮ್ಯಾಚ್ಗಳಿಂದ 1 ಗೆಲುವು 1 ಸೋಲು ಕಂಡು 2 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದ್ದರೆ, 7ನೇ ಹಾಗೂ 8ನೇ ಸ್ಥಾನದಲ್ಲಿ ಕ್ರಮವಾಗಿ ಗುಜರಾತ್ ಹಾಗೂ ಲಕ್ನೋ ತಂಡಗಳಿದ್ದು, ಈ 2 ತಂಡಗಳು ಆಡಿದ ಒಂದೊಂದು ಮ್ಯಾಚ್ನಿಂದ ಆ ಪಂದ್ಯವನ್ನು ಸೋಲುವ ಮೂಲಕ ಅಂಕಪಟ್ಟಿಯಲ್ಲಿ ಯಾವುದೇ ಅಂಕಗಳನ್ನು ಕಲೆ ಹಾಕಲಾಗದೆ ಗುಜರಾತ್ 7ನೇ ಹಾಗೂ ಲಕ್ನೋ 8ನೇ ಸ್ಥಾನದಲ್ಲಿದ್ದರೆ, ನಂತರ 9ನೇ ಹಾಗೂ 10ನೇ ಸ್ಥಾನದಲ್ಲಿ ಕ್ರಮವಾಗಿ ಕಲ್ಕತ್ತಾ ಹಾಗೂ ಚೆನ್ನೈ ತಂಡಗಳಿದ್ದು, ಈ 2 ಟೀಮ್ಗಳು ಆಡಿದ 2 ಮ್ಯಾಚ್ಗಳಿಂದ ಆ 2 ಪಂದ್ಯಗಳಲ್ಲಿ ಕೂಡ ಮೊಗ್ಗರಿಸುವ ಮೂಲಕ ಅಂಕಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿ ಕಲ್ಕತ್ತಾ ಹಾಗೂ 10ನೇ ಸ್ಲಾಟ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಕಾಣಿಸಿಕೊಳ್ತಾ ಇವೆ. ಈ ಹಂತದಲ್ಲಿ ಟಾಪ್ 4 ಟೀಮ್ಗಳಾಗಿ ಪಂಜಾಬ್, RCB, ರಾಜಸ್ಥಾನ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಕಾಣಿಸಿಕೊಳ್ತಾ ಇವೆ ಸ್ನೇಹಿತರೆ. ನೋಡಿದ್ರಲ್ಲ, ಪಂಜಾಬ್ ವಿರುದ್ಧ ಚೆನ್ನೈ ಸೋತ ಬಳಿಕ ಬಿಡುಗಡೆ ಆಗಿರುವ IPL 2026ರ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.